ರಾಜ್ಯಶಾಸ್ತ್ರ. ಅಧ್ಯಾಯ 1. ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಅಂದರೆ ಈ ನಮ್ಮ ಭಾರತದಲ್ಲಿ ಏನೇನೆಲ್ಲ ಸಮಸ್ಯೆಗಳಿವೆ ಮತ್ತು ಆ ಸಮಸ್ಯೆಗಳಿಗೆ ನಾವು ಉಪಾಯಗಳನ್ನು ಹೇಗೆಲ್ಲ ಕಂಡುಕೊಳ್ಬಹುದು, ಹೇಗೆಲ್ಲ ನಾವು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದು ಅಂತ ಈ ಅಧ್ಯಾಯದಲ್ಲಿ ನೋಡೋಣ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಏನೇನು ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅಂದರೆ ನಿರುದ್ಯೋಗ, ತಾರತಮ್ಯ, ಭಯೋತ್ಪಾದಕತೆ, ಭ್ರಷ್ಟಾಚಾರ, ಕೋಮುವಾದ, ಕಾರ್ಪೊರೇಟ್ ತಂತ್ರಗಾರಿಕೆ. ಅಂದರೆ ಈ ಅಧ್ಯಾಯ ಎದ್ರ ಬಗ್ಗೆ ಇದೆ, ಭಾರತದ ಸಮಸ್ಯೆಗಳು ಮತ್ತು ಅದನ್ನು ನಾವು ಯಾವ ಥರ ಪರಿಹಾರ ಮಾಡಬೇಕು, ನಿಯಂತ್ರಣ ಮಾಡಬೇಕು ಅನ್ನೋದರ ಬಗ್ಗೆ ಇದೆ. ಸೊ ಇವೆಲ್ಲ ಏನು ನಾವು ಭಾರತದಲ್ಲಿರುವಂತಹ ಸಮಸ್ಯೆಗಳಿವೆ, ಯಾವ್ಯಾವಾಗಿರಬಹುದು, ನಿರುದ್ಯೋಗ ಆಗಿರ್ಬೋದು ಅಥವಾ ತಾರತಮ್ಯ ಅಂದರೆ ಅದು ಆ ಲಿಂಗದ ರೂಪದಲ್ಲಿ ಅಂದರೆ ಲಿಂಗ ಭೇದ ಕೂಡ ಆಗಿರಬಹುದು, ಜಾತಿ ಭೇದ ಆಗಿರ್ಬೋದು, ಮತ್ತು ಪ್ರಾಂತೀಯ ಅಸಮಾನತೆ, ಹೀಗೆಲ್ಲನೂ ಕೂಡ ತಾರತಮ್ಯ ಮಾಡ್ಬೋದು ಈ ವಿಷಯಗಳಲ್ಲಿ. ಮತ್ತು ಭಯೋತ್ಪಾದಕತೆ, ಭ್ರಷ್ಟಾಚಾರ, ಕೋಮುವಾದ ಮತ್ತು ಇವುಗಳನ್ನು ಹೊಡೆದೋಡಿಸಲು ಏನು ಕಾರ್ಪೊರೇಟ್ ತಂತ್ರಗಾರಿಕೆ ಅನ್ನೋ ಒಂದು ಚಿಕ್ಕ ವಿಷಯವನ್ನು ಕೂಡ ನಾವು ನೋಡೋಣ ಇಲ್ಲಿ. ನಾವು 1947ರಿಂದ ಹಲವಾರು ಆಂತರಿಕ ಹಾಗೂ ಬಾಹ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಆ ಸಮಸ್ಯೆಗಳನ್ನು ಸರಿಯಾದ ಯೋಜನೆ ಹಾಗೂ ಉತ್ತಮ ಆಡಳಿತದ ಮೂಲಕ ಪರಿಹರಿಸಬೇಕಾಗಿದೆ. ಅಂದರೆ ನಾವು 1947ನೇ ಇಸ್ವಿ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮದು ಒಂದು ಭಾರತ ದೇಶ ಈಗ ಹೆಂಗೆ ಸ್ವಾತಂತ್ರ್ಯ ದೇಶ ಆಯಿತು ಆವಾಗಿಂದನೂ ಕೂಡ ಒಂದಿಷ್ಟು ಸಮಸ್ಯೆಗಳು ಭಾರತದಲ್ಲಿ ಕಂಡು ಬಂದಾನೇ ಇವೆ. ಅಂದರೆ ಅವು ಆಂತರಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಬಾಹ್ಯ ಸಮಸ್ಯೆಗಳು ಕೂಡ ಅವು ಇದ್ದಿರಬಹುದು. ಆಂತರಿಕ ಅಂದ್ರೇ ಈ ನಮ್ಮ ಭಾರತ ದೇಶದ ಒಳಗಡೆ ಇರುವಂತಹ ಸಮಸ್ಯೆಗಳು, ಇನ್ನು ಬಾಹ್ಯ ಅಂತಂದರೆ ಹೊರಗಿನಿಂದ ಕೂಡ ಭಾರತಕ್ಕೆ ಬಂದಿರುವಂತಹ ಸಮಸ್ಯೆಗಳು ಅಂತ ಹೇಳ್ಬೋದು. ಅಂತಹ ಸಮಸ್ಯೆಗಳನ್ನೆಲ್ಲ ನಾವು ಎದುರಿಸ್ತಾನೆ ಬಂದಿದ್ದೇವೆ. ಆ ಸಮಸ್ಯೆಗಳನ್ನು ಸರಿಯಾದ ಯೋಜನೆ ಹಾಗೂ ಉತ್ತಮ ಆಡಳಿತದ ಮೂಲಕ ಪರಿಹರಿಸಬೇಕಾಗಿದೆ. ಇನ್ನು ಇಂತಹ ಸಮಸ್ಯೆಗಳಿಂದವಲ್ಲ ಅವನ ಒಂದು ಸರಿಯಾದಂತಹ ಒಂದು ಯೋಜನೆ ಇರಬೇಕು, ಒಂದು ಪ್ಲ್ಯಾನ್ ಅಂತ ಇರಬೇಕು, ಮತ್ತು ಒಂದು ಉತ್ತಮ ಆಡಳಿತಗಾರನ ಕೈಯಲ್ಲಿ ಈ ಎಲ್ಲ ಸಮಸ್ಯೆಗಳು ಕೂಡ ಹರಿಯುತ್ತವೆ ಅಂತ ನಾವು ಹೇಳಬಹುದು. ಮತ್ತು ಒಬ್ಬ ಉತ್ತಮ ಆಡಳಿತದ ಮೂಲಕ ಮಾತ್ರವೇ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇಂದ್ರ, ರಾಜ್ಯ ಹಾಗೂ ಸ್ಥಳೀಯ ಮಟ್ಟದ ಸರ್ಕಾರಗಳಿಗೆ ಈ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜನತೆಯ ಸಹಕಾರವು ಅತ್ಯಗತ್ಯ. ಮತ್ತು ಈ ನಮ್ಮ ಭಾರತ ದೇಶದಲ್ಲಿ ಅಂದರೆ ನಮ್ಮದು ಪ್ರಜಾತಂತ್ರ ವ್ಯವಸ್ಥೆ ಏನಿದೆಯಲ್ಲ, ಅಂದರೆ ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಇರುವಂತಹ ನಮ್ಮ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇಂದ್ರದಲ್ಲಿ ಆಡಳಿತ ಇರುತ್ತೆ, ರಾಜ್ಯದಲ್ಲಿ ಆಡಳಿತ ಇರುತ್ತೆ, ಮತ್ತು ಸ್ಥಳೀಯ ಮಟ್ಟದ ಸರ್ಕಾರಗಳಲ್ಲೂ ಕೂಡ ಈ ಸಮಸ್ಯೆಗಳಿಗೆ ಅವ್ರ ಹತ್ರ ಆಡಳಿತ ಇರುತ್ತೆ ಅದನ್ನು ಪರಿಹರಿಸಲಿಕ್ಕೆ. ಮತ್ತು ಅದು ಸರ್ಕಾರಗಳ ಕರ್ತವ್ಯ ಅಷ್ಟೇ ಅಲ್ಲದೆ ಜನರ ಸಹಕಾರವೂ ಕೂಡ ಈ ಸರ್ಕಾರಕ್ಕೆ ಬೇಕೇ ಬೇಕಾಗತ್ತೆ. ಕೇಂದ್ರಗಳಿಗಾಗಿರ್ಬೋದು, ರಾಜ್ಯಗಳಿಗೆ ಮತ್ತು ಸ್ಥಳೀಯ ಸರ್ಕಾರಗಳಿಗೂ ಕೂಡ ಜನರ ಸಹಕಾರವೂ ಕೂಡ ಅವರಿಗೆ ಬೇಕೇ ಬೇಕು. ಅಂದಾಗಲೇ ಈ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ದೇಶ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಎಂದು ತಿಳಿಯಬೇಕಾದುದು ನಮ್ಮ ಕರ್ತವ್ಯವಲ್ಲವೇ? ಹೌದು. ಅಂದರೆ ಅದಕ್ಕೋಸ್ಕರ ನಮ್ಮ ದೇಶ ಏನೇನೆಲ್ಲ ಕಷ್ಟ ಅನುಭವಿಸ್ತಿದೆ ಮತ್ತು ಅದನ್ನು ನಾವು ಪರಿಹಾರ ಮಾಡಲಿಕ್ಕೆ ನಮ್ಮ ಪಾತ್ರ ಏನು ಅದರಲ್ಲಿ ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ನಮ್ಮ ಏನೇನು ಸಮಸ್ಯೆಗಳನ್ನೆಲ್ಲ ಅದು ನಮ್ಮ ಭಾರತ ಎದುರಿಸ್ತಿದೆ ಅನ್ನೋದನ್ನು ನೋಡೋಣ. ಅದು ನಮ್ಮ ಕರ್ತವ್ಯವೂ ಕೂಡ ಹೌದು. ನಾವು ಈ ಎಲ್ಲ ರಾಷ್ಟ್ರೀಯ ವಿಷಯಗಳ ಬಗೆಗೆ ತಿಳಿಯಬೇಕು ಹಾಗೂ ಅವುಗಳಿಗೆ ಸರಿಯಾದ ಪರಿಹಾರಗಳನ್ನು ಕಂಡುಹಿಡಿಯಬೇಕು. ಇವುಗಳಲ್ಲಿ ಬಹುತೇಕ ಮಾನವ ನಿರ್ಮಿತ ಸಮಸ್ಯೆಗಳು ಹಾಗೂ ರಾಷ್ಟ್ರೀಯ ದುರಂತಗಳು. ಮತ್ತು ಈ ಸಮಸ್ಯೆಗಳೆಲ್ಲ ಏನಿದೆಯಲ್ಲ ಅಂತಹ ಸಮಸ್ಯೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಮಾನವ ನಿರ್ಮಿತ ಅಂದರೆ ಮಾನವನೇ ಅದು ಹುಟ್ಟಿ ಹಾಕಿದಂತಹ ಸಮಸ್ಯೆಗಳು ಅವು ಮತ್ತು ಒಂದಿಷ್ಟು ಅಲ್ಲಿ ರಾಷ್ಟ್ರೀಯ ದುರಂತಗಳು ಅಂತ. ಹಾಗಾಗಿ ನಾವು ಅವುಗಳಿಗೆ ಸೂಕ್ತ ಎನಿಸುವ ಮಾನವೀಯ ಪರಿಹಾರಗಳನ್ನು ಕಂಡುಕೊಳ್ಳಬೇಕು. ಉತ್ತಮ ಶಾಸನಾತ್ಮಕ ಸಾಮಾಜಿಕ ಸುಧಾರಣೆಗಳು, ದಕ್ಷ ಆಡಳಿತ, ತ್ವರಿತ ಹಾಗೂ ಪಕ್ಷಪಾತರಹಿತ ನ್ಯಾಯಾಂಗ ವ್ಯವಸ್ಥೆ ಹಾಗೂ ಜನತೆಯ ಸಹಕಾರಗಳಿಂದ ಸಮಸ್ಯೆಗಳನ್ನು ನಿಗ್ರಹಿಸುವ ಪ್ರಯತ್ನ ನಡೆಯಬೇಕಿದೆ. ಅಂತಹ ಸಮಸ್ಯೆಗಳ ಬಗ್ಗೆ ತಿಳಿಯೋಣ. ಮತ್ತು ಈ ಸಮಸ್ಯೆಗಳೇನಿದೆಯಲ್ಲ ಆ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಬೇಕು ಅಂತ ಅಂದರೆ ಅದಕ್ಕೆ ಒಂದು ಉತ್ತಮವಾದಂತಹ ಶಾಸನಗಳು ಇರಬೇಕು, ಒಂದು ಕಾನೂನು ಅಂತಹ ಅಲ್ಲಿ ಶಾಸನಗಳು ಇರಬೇಕು, ಮತ್ತು ಅಲ್ಲಿ ಸಾಮಾಜಿಕ ಸುಧಾರಣೆಗಳು ಕೂಡ ಆಗ್ತಾ ಇರಬೇಕು, ಮತ್ತು ಅಲ್ಲಿ ದಕ್ಷ ಆಡಳಿತಗಾರ ಅಂದರೆ ಒಬ್ಬ ಪ್ರಬಲ ಆಡಳಿತಗಾರನು ಕೂಡ ಅಲ್ಲಿ ಇರಬೇಕು.
ಮತ್ತು ತ್ವರಿತ ಹಾಗೂ ಪಕ್ಷಪಾತರಹಿತ ನ್ಯಾಯಾಂಗ ವ್ಯವಸ್ಥೆ. ಮತ್ತು ಅಲ್ಲಿರ್ತಕ್ಕಂತಹ ನ್ಯಾಯಾಂಗ ವ್ಯವಸ್ಥೆ ಏನು, ಅದು ಪಕ್ಷಪಾತರಹಿತವಾಗಿರಬೇಕು. ಅಂದರೆ ಅದು ಎಲ್ಲರಿಗೂ ಒಂದೇ ಸಮನಾದಂತಹ ನ್ಯಾಯವನ್ನು ಕೊಡಬೇಕು, ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ, ಆ ಥರ ವ್ಯವಸ್ಥೆ ಇರಬಾರ್ದು. ಹಾಗೂ ಮತ್ತು ಜನತೆಯ ಸಹಕಾರಗಳಿಂದ ಸಮಸ್ಯೆಗಳನ್ನು ನಿಗ್ರಹಿಸುವ ಪ್ರಯತ್ನ ನಡೆಯಬೇಕಿದೆ. ಮತ್ತು ಈ ಎಲ್ಲವುದರಿಂದನೂ ಕೂಡ ಮತ್ತು ಜನಗಳ ಸಹಕಾರ ಇತ್ತಂದರೆ ಇಂತಹ ಸಮಸ್ಯೆಗಳನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು ಅನ್ನುವಂತಹ ಒಂದು ಪ್ರಯತ್ನ ನಡೆದಿದೆ. ಮತ್ತು ಅಂತಹ ಸಮಸ್ಯೆಗಳು ಯಾವ್ಯಾವು, ನಮ್ಮ ಭಾರತದಲ್ಲಿರತಕ್ಕಂತಹ ಸಮಸ್ಯೆಗಳು ಅನ್ನೋದನ್ನು ನೋಡೋಣ. ನಿರುದ್ಯೋಗ ಎಂದರೆ ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವ ಪರಿಸ್ಥಿತಿಯಾಗಿದೆ. ಅದು ಹೆಸರಿನಲ್ಲೇ ಇದೆಯಲ್ಲ, ನಿರುದ್ಯೋಗ ಅಂತ ಅಂದರೆ ಉದ್ಯೋಗ ಇಲ್ಲದೆ ಇರುವವನು. ಅಂದರೆ ಅವನಿಗೆ ಕೆಲಸ ಮಾಡುವಂತಹ ಸಾಮರ್ಥ್ಯ ಇರುತ್ತೆ, ಆದರೆ ಅವನಿಗೆ ಕೆಲಸ ಸಿಗುವುದಿಲ್ಲ. ಅಂತಹದಕ್ಕೆ ನಾವು ಅಂತಹ ಪರಿಸ್ಥಿತಿಗೆ ನಿರುದ್ಯೋಗ ಅಂತ ಹೇಳ್ಬೋದು. ಅಂದರೆ ಕೆಲಸ ಮಾಡುವ ಸಾಮರ್ಥ್ಯ ಇರುವಂತಹ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವ ಪರಿಸ್ಥಿತಿಯಾಗಿದೆ ಅಂತ. ಭಾರತ ಇಂದು ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಹೊಂದಿದ್ದು ನಿರುದ್ಯೋಗ ಸಮಸ್ಯೆ ಒಂದು ಸವಾಲಾಗಿ ಪರಿಣಮಿಸಿದೆ. ಸಾಮಾನ್ಯವಾಗಿ ಮಿತಿಮೀರಿದ ಜನಸಂಖ್ಯೆ ಮತ್ತು ಹೆಚ್ಚಾದ ತಂತ್ರಜ್ಞಾನದ ಬಳಕೆ ಇವುಗಳನ್ನು ನಿರುದ್ಯೋಗಕ್ಕೆ ಮುಖ್ಯ ಕಾರಣಗಳೆಂದು ಗುರುತಿಸಲಾಗುತ್ತದೆ. ಮತ್ತು ನಮ್ಮ ಭಾರತ ನೋಡ್ಬೋದು, ಇದು ಪ್ರಪಂಚದಲ್ಲಿ ಎರಡನೇ ಅತಿ ಜನಸಂಖ್ಯೆ ಹೊಂದಿರುವ ದೇಶ ಅಂತ ನಾವು ಹೇಳಬಹುದು. ಮತ್ತು ಇಂತಹದ್ರಲ್ಲಿ ತುಂಬ ಜನಸಂಖ್ಯೆ ಆಗಿರೋದ್ರಿಂದ ಎಷ್ಟು ಜನಕ್ಕೆ ಅಂತ ಉದ್ಯೋಗ ಕೊಡಲಿಕ್ಕಾಗುತ್ತೆ ಹೇಳಿ ನೀವೇ. ಮತ್ತು ಅದಕ್ಕೋಸ್ಕರ ಮತ್ತು ಇವಾಗ ತಂತ್ರಜ್ಞಾನ ಅಂತ ಹೇಳ್ಬೋದು, ಹೆಚ್ಚಿನ ತಂತ್ರಜ್ಞಾನದ ಬಳಕೆ. ಅಂದರೆ ಮೊದಲೆಲ್ಲ ಒಂದು ಕೆಲಸ ಇತ್ತಂದರೆ ಅದನ್ನ ಒಂದು 5 ಜನ ಸೇರಿ ಆ ಕೆಲಸ ಮಾಡ್ತಿದ್ರು ಅಂತ ಅಂದ್ಕೊಳ್ಳಿ. ಆದರೆ ಅದೇ ಒಂದು ಮಷೀನ್ ಬಂದಮೇಲೆ ಆ ಒಂದು ಮಷೀನ್ ಆ ಕೆಲಸವನ್ನು ಮಾಡಿಬಿಡ್ತಿದ್ರು. ಆವಾಗ 5 ಜನರ ಕೆಲಸವನ್ನು ಆ ಒಂದು ಮಷೀನ್ ಮಾಡುವಾಗ ಆ 5 ಜನರು ಅಲ್ಲಿ ಉದ್ಯೋಗವನ್ನು ಕಳ್ಕೊಳ್ತಾರಲ್ಲ. ಹಾಗೇನೆ ಇದು ಬರೀ ಕೇವಲ ಒಂದು ಮಷೀನ್ ಮಾತ್ರ ಅಲ್ಲ. ಹಿಂಗೆ ತಂತ್ರಜ್ಞಾನವನ್ನು ಹೆಂಗೆ ನಾವು ಬಳಕೆ ಮಾಡ್ತೀವೋ ಹಿಂಗೆ ದೊಡ್ಡ ದೊಡ್ಡ ಮಷೀನ್ಗಳು ಕೂಡ ನೂರಾರು ಜನರ ಉದ್ಯೋಗವನ್ನು ಕೂಡ ಅವುಗಳು ಕಸಿದುಕೊಂಡವು ಅಂತ ನಾವು ಹೇಳ್ಬೋದು. ಇವು ನಿರುದ್ಯೋಗಕ್ಕೆ ಒಂದು ಮುಖ್ಯ ಕಾರಣಗಳು ಅಂತ ಅಂದರೆ ಮಿತಿಮೀರಿದ ಜನಸಂಖ್ಯೆ ಮತ್ತು ಹೆಚ್ಚಿನ ತಂತ್ರಜ್ಞಾನದ ಬಳಕೆ ಅಂತ ನಾವು ಹೇಳಬಹುದು. ಇವುಗಳಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ, ಕೃಷಿಯ ಮೇಲಿನ ಅಧಿಕ ಅವಲಂಬನೆ, ಗೃಹ ಕೈಗಾರಿಕೆಗಳ ನಾಶ, ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ ಇವುಗಳಿಂದಾಗಿಯೂ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ ಬೆಳೆದಿವೆ. ಈ ಮುಖ್ಯ ಕಾರಣಗಳು ನಿರುದ್ಯೋಗಕ್ಕೆ ಅಂದರೆ ಮಿತಿಮೀರಿದಂತಹ ಜನಸಂಖ್ಯೆ ಮತ್ತು ಹೆಚ್ಚಿನ ತಂತ್ರಜ್ಞಾನದ ಬಳಕೆ. ಮತ್ತು ಇವೆರಡು ಕಾರಣಗಳು ಮುಖ್ಯ ಕಾರಣಗಳಾದರೆ ಇನ್ನೂ ಅನೇಕ ಕಾರಣಗಳಿವೆ. ಏನೆಂದರೆ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯಾಗಿರ್ಬೋದು, ಅಥವಾ ಕೃಷಿಯ ಮೇಲೆ ಹೆಚ್ಚಿನ ಜನರು ಅದರ ಮೇಲೆ ಅವಲಂಬಿತ ಆಗಿದ್ದಾರೆ. ಮತ್ತು ಕೃಷಿಯಿಂದ ಹೆಂಗಿರುತ್ತೆ, ಇವಾಗ ಬೆಳೆಯನ್ನು ಒಂದ್ಸಲ ಹಾಕಿದರೆ ಮುಗಿತದೆ, ಕಟಾವು ಬರೋ ತನಕ ಅದು ಕಾಯಬೇಕಾಗುತ್ತೆ. ಮತ್ತು ಅಲ್ಲಿ ತನಕ ಅಲ್ಲಿಯವರು ಸ್ವಲ್ಪ ಹೊತ್ತು ಖಾಲಿನೇ ಇರ್ತಾರಲ್ಲ, ಅವಾಗೂ ಕೂಡ ಅದು ನಿರುದ್ಯೋಗ ಅಂತ ನಾವು ಹೇಳ್ಬೋದು. ಮತ್ತು ಅಲ್ಲಿ ಕೃಷಿಯ ಮೇಲೆ ಹೆಚ್ಚಿನ ಅವಲಂಬಿತರಾಗಿರ್ತಾರೆ. ಮತ್ತು ಅದಷ್ಟೇ ಅಲ್ಲದೆ ಗೃಹ ಕೈಗಾರಿಕೆಗಳ ನಾಶ. ಇವಾಗ ನೋಡ್ಬೋದು, ಮೊದಲು ಎಷ್ಟು ಗೃಹ ಕೈಗಾರಿಕೆಗಳಿದ್ವಲ್ಲ, ಮನೆಯಲ್ಲೇ ಏನೆಲ್ಲ ಮಾಡ್ತಿದ್ರು, ಇವಾಗ ಅವೆಲ್ಲವೂ ಕೂಡ ಇಲ್ಲ. ಅದು ಯಾಕಿಲ್ಲ ಅನ್ನೋದಕ್ಕೆ ತುಂಬ ಕಾರಣಗಳಿವೆ. ಅವು ಕೈಗಾರೀಕರಣ ಆಗಿರಬಹುದು, ಮತ್ತು ಬೇರೆ ಬೇರೆ ಕಾರಣಗಳಿಂದ ಗೃಹ ಕೈಗಾರಿಕೆಗಳು ಕೂಡ ಇಲ್ಲಿ ನಾಶ ಆಗಿದ್ವು. ಮತ್ತು ಇವಾಗ ಒಬ್ಬ ಕೌಶಲ್ಯ ಒಂದು ಕೆಲಸ ಮಾಡಬೇಕಂದ್ರೆ ಅದಕ್ಕಂತಾನೆ ಹೇಳಿ ಒಂದು ಕೌಶಲ್ಯ ಏನಿರಬೇಕಾಗಿತ್ತಲ್ಲ, ಆ ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆಯೂ ಕೂಡ ಇದ್ದಿದ್ದರಿಂದ, ಅಂದರೆ ಇವಾಗ ಒಬ್ಬ ಮೂರ್ತಿ ಕೆತ್ತುವವನಿಗೆ ಅದರದ್ದೇ ಆದಂತಹ ಒಂದು ಕೌಶಲ್ಯ ಅವನಿಗೆ ಇರಬೇಕು. ಅಂತಹ ಶಿಕ್ಷಣ ಅವನಿಗೆ ಸರಿಯಾಗಿ ದೊರೆಯಲಿಲ್ಲ, ಅವನಿಗೆ ಅದರದ ಒಂದು ಕೊರತೆ ಆಯಿತು ಅಂದರೂ ಕೂಡ ಅವನು ಅಷ್ಟು ಉತ್ತಮವಾದಂತಹ ಅಷ್ಟು ಪ್ರಬಲವಾದಂತಹ ಒಬ್ಬ ಕೆತ್ತನೆ ಮಾಡುವವನು ಆಗುವುದಿಲ್ಲ. ಅದಷ್ಟೇ ಅಲ್ಲದೆ ಇವಾಗ ಬೇರೇನೂ ಆಗಿರ್ಬೋದು, ಇವಾಗ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅದಕ್ಕಂತಾನೆ ಹೇಳಿ ಒಂದು ಕೌಶಲ್ಯ ಇರುತ್ತೆ, ಚೆನ್ನಾಗಿ ಕಲಿಬೇಕಾಗಿರುತ್ತೆ. ಮತ್ತು ಅದು ಪೂರ್ತಿಯಾಗಿ ಕಲಿದೇನೆ, ಅಂದರೆ ಲಕ್ಷ್ಯ ಕೊಟ್ಟು ಕಲಿದೇನೆ ಹೀಗೆ ಏನಾದರೂ ಅರ್ಧಂಬರ್ಧ ಆಯ್ತಂದ್ರೂ ಕೂಡ ಅವನಿಗೆ ಅಷ್ಟು ಆ ಕೆಲಸವನ್ನು ಅವನು ಪೂರ್ತಿಯಾಗಿ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಬೋದು ನಾವು. ಭಾರತದಲ್ಲಿ 2011ರ ಜನಗಣತಿಯ ಪ್ರಕಾರ ಬಡತನದ ದರ 21.9 ಆಗಿದ್ದು, ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗುತ್ತಿರುವುದನ್ನು ಸೂಚಿಸುತ್ತದೆ.
ಮತ್ತು ಈ 2011ನೇ ಇಸ್ವಿಯಲ್ಲಿ ಭಾರತದಲ್ಲಿ ಜನಗಣತಿಯನ್ನು ಮಾಡಿದಾಗ ಅಲ್ಲಿ ಬಡತನದ ದರ ಹೆಂಗಿತ್ತು ಅಂದರೆ ಇವಾಗ ಇಡೀ ನಮ್ಮ ಭಾರತದ ಜನಸಂಖ್ಯೆ ತಗೊಂಡ್ರೆ ಅದರಲ್ಲಿ 29.9% ಮಂದಿ ಜನಗಳೇನಿದ್ರಲ್ಲ ಅವರಿಗೆ ಅವರು ಬಡವರಾಗಿದ್ದು, ಆ ಬಡವರ ಅಂದ್ರೇನು ಅಲ್ಲಿ ನಮಗೆ ಏನು ತೋರಿಸ್ಬೋದು ಅಂತ ಹೇಳ್ಬೋದು, ನಿರುದ್ಯೋಗ ಇರುತ್ತೆ ಅಂತ ಹೇಳ್ಬೋದು. ಅದು ಬಡತನದ ದರ ಆಗಿದ್ದು, ಮತ್ತು ಅದರಿಂದ ನಮಗೆ ನಿರುದ್ಯೋಗದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಕೂಡ ನಾವು ನೋಡಬಹುದು. ಈ ರೀತಿ ಹೆಚ್ಚುತ್ತಿರುವ ಬಡತನದ ಸಮಸ್ಯೆಯನ್ನು ತಗ್ಗಿಸಲು ಭಾರತ ಸರ್ಕಾರ ಮತ್ತು ರಾಷ್ಟ್ರದಲ್ಲಿನ ಎಲ್ಲ ರಾಜ್ಯ ಸರ್ಕಾರಗಳು ಹಲವಾರು ರೀತಿಯ ಉದ್ಯೋಗ ಸೃಷ್ಟಿಸುವ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿವೆ. ಮತ್ತು ಈ ಬಡತನದ ಸಮಸ್ಯೆ ಏನು ಹೆಚ್ಚುತ್ತಾ ಇದೆಯಲ್ಲ, ಅಂದರೆ ಈ ಬಡತನದ ದರ ಹೆಚ್ಚಿಗೆ ಆಗ್ತಾ ಇರೋದಕ್ಕೆ ಇಂತಹ ಸಮಸ್ಯೆಯನ್ನು ದೂರ ಮಾಡಬೇಕು ಅಂತ ಹೇಳಿ ಭಾರತ ಸರ್ಕಾರ ಆಗಿರ್ಬೋದು ಅಥವಾ ಭಾರತದಲ್ಲಿರ್ತಕ್ಕಂತಹ ಬೇರೆ ಬೇರೆ ರಾಜ್ಯ ಸರ್ಕಾರಗಳೇನಿದೆಯಲ್ಲ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ಅವರು ಜಾರಿಗೆಗೊಳಿಸಿದ್ದಾರೆ. ಒಂದು ಉದ್ಯೋಗ ಸೃಷ್ಟಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ಅವರು ಜಾರಿಗೊಳಿಸಿದ್ದಾರೆ. ಇವುಗಳಲ್ಲಿ ಜನತೆಯ ಉದ್ಯೋಗ ಮಾಡಲು ಅಗತ್ಯವಿರುವ ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣ ನೀಡಿಕೆ, ಸ್ವಯಂ ಉದ್ಯೋಗ ಕೈಗೊಳ್ಳಲು ಅಗತ್ಯವಿರುವ ಮೂಲ ಬಂಡವಾಳವನ್ನು ಸಾಲದ ರೂಪದಲ್ಲಿ ನೀಡುವುದು ಹಾಗೂ ಸಾಧ್ಯವಾದಷ್ಟು ಸಹಾಯಧನ ನೀಡುವ ಮೂಲಕ ಸ್ವಯಂ ಉದ್ಯೋಗಗಳನ್ನು ಪ್ರೋತ್ಸಾಹಿಸುವ ಪ್ರಯತ್ನವನ್ನು ಕೈಗೊಳ್ಳಲಾಗಿದೆ. ಮತ್ತು ಇದಷ್ಟೇ ಅಲ್ಲದೆ ನೀವು ನೋಡ್ಬೋದು, ಇವಾಗ ಗೌರ್ಮೆಂಟ್ ಸ್ಕೀಮಿಂದ ಇವಾಗ ಟೇಲರಿಂಗ್ ಕಲಿಸ್ಲಿಕ್ಕೆ ಬರ್ತಾರೆ, ಬ್ಯೂಟಿಷಿಯನ್ ಆಗಲಿಕ್ಕೆ ಏನೇನೆಲ್ಲ ಕೌಶಲ್ಯಗಳು ಬೇಕು ಅದನ್ನ ಕಲಿಸ್ಲಿಕ್ಕೆ ಬರ್ತಾರೆ, ಮತ್ತು ಫ್ಯಾಷನ್ ಡಿಸೈನಿಂಗ್ ಅದನ್ನೆಲ್ಲ ಕೂಡ ಕಲಿಸ್ಲಿಕ್ಕೆ ಗೌರ್ಮೆಂಟಿಂದ ಸ್ಕೀಮ್ಗಳು ಬರ್ತಿರ್ತಾವಲ್ಲ, ಅಂತಹ ಕಾರ್ಯಕ್ರಮಗಳನ್ನು ಕೂಡ ಭಾರತ ಸರ್ಕಾರ ಆಗಿರ್ಬೋದು ಅಥವಾ ವಿವಿಧ ರಾಜ್ಯಗಳ ಸರ್ಕಾರ ಕೈಗೊಂಡಿವೆ. ಅಂದರೆ ಆ ಕೌಶಲ್ಯ ಏನು ಬೇಕಾಗಿರುತ್ತಲ್ಲ ಆ ಕೌಶಲ್ಯ ನೀಡುವಂತಹ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಮತ್ತು ಅದಷ್ಟೇ ಅಲ್ಲದೆ ಸ್ವಯಂ ಆಗಿ ಅಂದರೆ ನಾವು ಒಂದು ಬಿಸ್ನೆಸ್ ಮಾಡಬೇಕು, ಒಂದು ವ್ಯಾಪಾರವನ್ನು ನಾವು ಸ್ವ ಉದ್ಯೋಗವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಒಂದಿಷ್ಟು ಬಂಡವಾಳ ಅಂತ ಬೇಕಾಗಿರುತ್ತೆ. ಆ ಬಂಡವಾಳವನ್ನು ಕೂಡ ಕೊಡುವಂತಹ ಕೆಲಸವನ್ನು ಗೌರ್ಮೆಂಟ್ ಮಾಡ್ತಾ ಇದೆ. ಅಂದರೆ ಒಂದಿಷ್ಟು ಸ್ಕೀಮ್ಗಳನ್ನು ಒಂದಿಷ್ಟು ಯೋಜನೆಗಳನ್ನು ಅದು ತೊಗೊಂಡು ಬಂದಿದೆ. ಮತ್ತು ಇವಾಗ ನಾವು ಬ್ಯಾಂಕ್ಗಳಲ್ಲಿಯೂ ನೋಡ್ಬೋದು, ಬ್ಯಾಂಕ್ಗಳಲ್ಲಿಯೂ ಕೂಡ ಉದ್ಯೋಗ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಅಂಗಡಿ ಹಾಕ್ತೀವಿ ನಾವು, ಹೀಗೆಲ್ಲ ಅಂದ್ರೂ ಕೂಡ ಲೋನ್ಗಳು ಕೊಡುವಂತಹ ಆ ಸಾಲವನ್ನು ಕೊಡುವಂತಹ ಒಂದಿಷ್ಟು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಆದರೆ ವಾಸ್ತವವಾಗಿ ಕರಕುಶಲ ಕಸುಬುಗಳು ಹಾಗೂ ಇತರೆ ಸ್ವಯಂ ಉದ್ಯೋಗಗಳು ಜಾಗತೀಕರಣ ಯುಗದಲ್ಲಿ ಕೈಗಾರಿಕೀಕರಣದಿಂದ ಉತ್ಪಾದನೆಯಾಗುತ್ತಿರುವ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ನೀಡುವಲ್ಲಿ ವಿಫಲವಾಗುತ್ತಿರುವುದು ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿದೆ. ಅಂದರೆ ಇವಾಗ ಬ್ಯಾಂಕ್ನವರು ಕೂಡ ಲೋನ್ ಕೊಡ್ಬೋದು, ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ಲೋನ್ ಸಿಗಬಹುದು, ಮತ್ತು ಅವರು ಸ್ವಯಂ ಉದ್ಯೋಗಗಳನ್ನು ಮಾಡ್ತಾರೆ. ಆದರೆ ಏನಾಗುತ್ತೆ, ಇದು ಅವರು ತಯಾರಿಸಕ್ಕಂತಹ ಒಂದಿಷ್ಟು ವಸ್ತುಗಳೇನಿರ್ತವೆ ಅವು ಜಾಗತಿಕ ಮಟ್ಟದಲ್ಲಿ ಇವಾಗ ಕೈಗಾರಿಕೆಗಳಿಂದ ಬರ್ತಿರ್ತಾವಲ್ಲ ಅದರ ಜೊತೆಗೆ ಇವು ಕಾಂಪಿಟೇಷನ್ಗೆ ಇಳಿತಾರೆ ಅಂತ ಹೇಳ್ತೇವಲ್ಲ, ಇವರು ತಯಾರಿಸಿದಂತಹ ವಸ್ತುಗಳು ಮತ್ತು ಕೈಗಾರಿಕೆಯಿಂದ ಬಂದಂತಹ ವಸ್ತುಗಳ ಜೊತೆಗೆ ಇವು ಸ್ಪರ್ಧಿಸಲು ಆಗುತ್ತಿಲ್ಲ. ಅವರಿಗೆ ಸ್ಪರ್ಧೆ ನೀಡಲು ಅದು ಈ ಸ್ವಯಂ ತಯಾರಿಕೆಯ ವಸ್ತುಗಳೇನಿರ್ತೀವಿ ಅವು ವಿಫಲ ಆಗುತ್ತಿರುವುದು ಕೂಡ ನಿರುದ್ಯೋಗದ ಒಂದು ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚಿಸುವಂತೆ ಅದು ಮಾಡಿದೆ. ಆದ್ದರಿಂದ ಭಾರತದಲ್ಲಿನ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಬೇಕಾದರೆ ಆಧುನಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಿ ಉದ್ಯೋಗ ಪಡೆಯುವಂತಹ ಸಾಮರ್ಥ್ಯವನ್ನು ವೃದ್ಧಿಸಲು ಪೂರಕವಾದ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡುವುದು ಅಗತ್ಯವಾಗಿದೆ. ಮತ್ತು ಈ ಸಮಸ್ಯೆಗೋಸ್ಕರ ಅವ್ರು ಏನು ಮಾಡ್ತಾರೆ, ಇದನ್ನು ಅವರು ಹೊರಗೆ ಬರಬೇಕು ಈ ಸಮಸ್ಯೆಯಿಂದ, ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಈ ಆಧುನಿಕ ಮಾರುಕಟ್ಟೆಯಲ್ಲೇನೇನು ಸ್ಪರ್ಧೆ ಮಾಡಬೇಕು. ಮತ್ತು ಅಲ್ಲಿ ಸ್ಪರ್ಧೆ ಮಾಡಬೇಕಂತಂದರೆ ಒಂದು ಉತ್ತಮವಾದಂತಹ ಶಿಕ್ಷಣದ ಅವಶ್ಯಕತೆ ಇದೆ. ಆ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡುವುದೇನು ಇಲ್ಲಿ ಅಗತ್ಯವಾಗಿದೆ ಅಂತ ಹೇಳ್ಬೋದು. ಇನ್ನೊಂದೆಡೆ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದಲ್ಲ ಒಂದು ವೃತ್ತಿಯಲ್ಲಿ ತೊಡಗುವಂತೆ ಪ್ರೇರೇಪಿಸುವ ಸಾಮಾಜಿಕ ಬದಲಾವಣೆಯನ್ನು ಮಾಡುವ ವೃತ್ತಿ ಶಿಕ್ಷಣವನ್ನು ಕೂಡ ನೀಡುವ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಬಹುದಾಗಿದೆ. ಮತ್ತು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆನೂ ಕೂಡ ಯಾವುದಾದ್ರೂ ಒಂದಲ್ಲ ಒಂದು ಅವನು ಕೆಲಸವನ್ನು ಮಾಡ್ತಾ ಇರಬೇಕು. ಹಾಗೆ ಅವರಿಗೆ ಒಂದು ಪ್ರೇರಣೆ ನೀಡಲಿಕ್ಕೆ ಅಂತಲೂ ಕೂಡ ಒಂದು ವೃತ್ತಿ ಶಿಕ್ಷಣವನ್ನು ಕೊಡಬಹುದು. ಮತ್ತು ಈ ಮೂಲಕ ಕೂಡ ಈ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಬಹುದಾಗಿದೆ ಅಂತ. ಇನ್ನು ಎರಡನೇ ಸಮಸ್ಯೆ ಅಂದರೆ ಭಾರತದಲ್ಲಿರುವಂತಹದ್ದು
ಭ್ರಷ್ಟಾಚಾರ ಅಂತ ಹೇಳ್ಬೋದು. ಅಂದರೆ ಭಾರತದ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಒಂದು ಮುಖ್ಯ ಪಿಡುಗು ಎನಿಸಿದೆ. ಅಂದರೆ ನೀವು ನೋಡಬಹುದು, ನಾವು ಎಲ್ಲಂದರಲ್ಲಿ ಭ್ರಷ್ಟಾಚಾರ ಕಾಣಿಸ್ತೀವಿ. ಇವಾಗ ನೀವು ಇಲ್ಲಿ ಯಾವುದೇ ಒಂದು ಹತ್ತಿರದಂತಹ ಒಂದು ಗೌರ್ಮೆಂಟ್ ಆಫೀಸ್ಗಳಿಗೆ ಇಲ್ಲ ಎಲ್ಲಾದರೂ ಹೋಗಿ ಯಾವುದಾದ್ರೂ ಒಂದು ಸೈನ್ ಬೇಕಾಗಿರುತ್ತೆ ಮೇನ್ ಆಗಿ ಅಂತ ಅಂದರೆ, ಅಲ್ಲೆಲ್ಲ ನಿಮಗೆ ಒಂದಿಷ್ಟು ಸ್ವಲ್ಪ ಬೇಗ ಕೆಲಸ ಆಗಬೇಕು ಅಂತಂದರೆ ನೀವು ಅವ್ರ ಕೈಗೆ 100-200 ರೂಪಾಯಿಗಳನ್ನು ಅವ್ರ ಕೈಯಲ್ಲಿ ಇಡಬೇಕಾಗುತ್ತೆ. ಹೀಗೆ ಒಂದೊಂದು ಚಿಕ್ಕ ಪುಟ್ಟ ವಿಷಯಗಳಲ್ಲಿಯೂ ಕೂಡ ನಾವು ನಮ್ಮ ಭಾರತದಲ್ಲಿ ಈ ಭ್ರಷ್ಟಾಚಾರ ಅನ್ನುವಂತಹ ಒಂದು ಪಿಡುಗನ್ನು ನಾವು ನೋಡಬಹುದು. ವಾಸ್ತವಿಕವಾಗಿ ಇದು ಸಾರ್ವತ್ರಿಕವಾಗಿ ಹಾಗೂ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ವ್ಯಾಪಕವಾಗಿ ಹಬ್ಬಿದೆ. ಮತ್ತು ಇದು ಎಲ್ಲ ಕಡೆಯೂ ಕೂಡ ಇದು ತುಂಬ ಬಹಳಷ್ಟು ಪ್ರದೇಶಗಳಲ್ಲಿಯೂ ಕೂಡ ಎಲ್ಲ ಮೂಲದಲ್ಲಿಯೂ ಕೂಡ ಈ ಭ್ರಷ್ಟಾಚಾರ ಅನ್ನುವಂತಹ ಸಮಸ್ಯೆ ಇದ್ದೇ ಇದೆ. ಭ್ರಷ್ಟಾಚಾರ ಎಂದರೆ ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವಿಕೆ ಎಂದು ಅರ್ಥ. ಇನ್ನು ಭ್ರಷ್ಟಾಚಾರ ಅಂದರೆ ಇವಾಗ ಲಂಚ ಪಡಿತಾರೆ ಅಂತ ಏನು ಹೇಳ್ತೇವಲ್ಲ, ಆ ಲಂಚವನ್ನು ಪಡೆಯುವುದು ಅಥವಾ ಬೇರೆ ಯಾವುದಾದ್ರೂ ಒಂದು ಕಾನೂನು ಬಾಹಿರವಾದಂತಹ ಒಂದು ಕೆಲಸಕ್ಕೆ ಅವರು ಕೈ ಹಾಕುವುದು ಅಂತ ಹೇಳ್ತಾವ್ರಲ್ಲ, ಆ ಕಾನೂನಿಗೆ ವಿರುದ್ಧವಾದಂತಹ ಒಂದು ಕ್ರಮಕ್ಕೆ ಪ್ರಚೋದನೆಯನ್ನು ನೀಡುತ್ತಾರಲ್ಲ, ಅದನ್ನು ನಾವು ಭ್ರಷ್ಟಾಚಾರ ಅಂತ ಹೇಳ್ಬೋದು. ಅದು ಸರಿಯಾದ ಮತ್ತು ನ್ಯಾಯಬದ್ಧವಾದ ಕಾರ್ಯಾಚರಣೆಯಿಂದ ಸ್ಪಷ್ಟವಾಗಿ ದೂರ ಸರಿಯುವಿಕೆಯನ್ನು ಸೂಚಿಸುತ್ತದೆ. ಮತ್ತು ಈ ಭ್ರಷ್ಟಾಚಾರವನ್ನು ನಾವು ಓಡಿಸ್ಬೇಕಂದ್ರೆ ಅದಕ್ಕೊಂದು ನ್ಯಾಯಬದ್ಧವಾದಂತಹ ಒಂದು ಕಾರ್ಯಾಚರಣೆ ಆಗಲೇಬೇಕು. ಅದರಿಂದನೇ ಮಾತ್ರ ಇದು ಭ್ರಷ್ಟಾಚಾರ ಅನ್ನುವುದು ದೂರ ಸರಿಯುತ್ತದೆ. ಸಾರ್ವಜನಿಕ ಜೀವನದ ಅಧಿಕಾರ ಹಾಗೂ ವರ್ಚಸ್ಸನ್ನು ಸ್ವಾರ್ಥ ಹಾಗೂ ತಪ್ಪು ವಿಧಾನದ ದುರ್ಬಳಕೆ ಎಂದು ಇದನ್ನು ವ್ಯಾಖ್ಯಾನಿಸಬಹುದು. ಅಂದರೆ ಸಾರ್ವಜನಿಕರಿಗೆ ಒಂದು ಅಧಿಕಾರ ಏನಿದೆ ಮತ್ತು ಅವ್ರಿಗೆ ಇರ್ತಕ್ಕಂತಹ ಒಂದು ಘನತೆ ಏನಂತ ಹೇಳ್ಬೋದು, ಅದನ್ನು ಅದರನ್ನು ಅವರು ಒಂದು ತಪ್ಪು ವಿಧಾನದಲ್ಲಿ ದುರ್ಬಳಕೆಯನ್ನು ಮಾಡಿಕೊಂಡ್ರೆ ಅದನ್ನು ನಾವು ಭ್ರಷ್ಟಾಚಾರ ಅಂತ ಹೇಳ್ಬೋದು. ಅಂದರೆ ಇವಾಗ ಆಫೀಸರ್ಗೆ ಅವನಿಗೆ ಒಂದು ಅಧಿಕಾರ ಇದೆ ಅಂತ ಹೇಳ್ಬೋದು. ಆ ಅಧಿಕಾರ ಏನಿದೆ, ಆ ಅಧಿಕಾರವನ್ನು ಅವನು ದುರ್ಬಳಕೆಯನ್ನು ಮಾಡಿಕೊಂಡ್ರೆ ಅದನ್ನು ಕೂಡ ನಾವು ಭ್ರಷ್ಟಾಚಾರ ಅಂತ ಹೇಳ್ಬೋದು. ಅವನು ಯಾವ ಥರ ದುರ್ಬಳಕೆ ಮಾಡಬಹುದು, ಲಂಚ ಪಡೆಯೋದರ ಮೂಲಕ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕಾನೂನಕ್ಕೆ ವಿರುದ್ಧವಾಗಿ ಏನಾದರೂ ಏನಾದರೂ ಅವನು ಕೆಲಸವನ್ನು ಮಾಡಿದರೆ ಅದನ್ನು ನಾವು ಭ್ರಷ್ಟಾಚಾರ ಅಂತಲೂ ಕೂಡ ವ್ಯಾಖ್ಯಾನಿಸಬಹುದು. ಎಲ್ಲ ವಿಧಿವಿಧಾನಗಳನ್ನು ಬದಿಗೆ ಸರಿಸಿ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರ ದುರುಪಯೋಗವನ್ನೇ ಭ್ರಷ್ಟಾಚಾರ ಎಂದು ಕರೆಯಬಹುದು. ಮತ್ತು ಎಲ್ಲ ವಿಧಿವಿಧಾನಗಳು ಒಂದಿಷ್ಟು ಸರಿಸಿ ಅಂದರೆ ಸ್ವಾರ್ಥದ ದೃಷ್ಟಿಗಾಗಿ, ಅಂದರೆ ತಾನು ವೈಯಕ್ತಿಕವಾಗಿ ಅವನು ಸ್ವಾರ್ಥಕ್ಕೋಸ್ಕರ ಏನಾದರೂ ಅವನು ತನ್ನ ಸ್ವಂತ ಲಾಭಕ್ಕಾಗಿ ತನ್ನ ಅಧಿಕಾರವನ್ನು ಅವನು ದುರುಪಯೋಗ ಮಾಡಿಕೊಂಡ್ರೆ ಅದನ್ನು ಭ್ರಷ್ಟಾಚಾರ ಅಂತ ಹೇಳ್ತೇವೆ. ಅಂದರೆ ತನ್ನ ಲಾಭಕ್ಕಾಗಿ ತನ್ನ ಸ್ವಾರ್ಥಕ್ಕಾಗಿ ಅವನು ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡ್ರೂ ಕೂಡ ಅದಕ್ಕೆ ನಾವು ಭ್ರಷ್ಟಾಚಾರ ಅಂತ ಹೇಳ್ತೇವೆ. ಇದು ಸಾಂಕ್ರಾಮಿಕ ರೋಗದಂತೆ ಸಾರ್ವಜನಿಕ ಜೀವನದಲ್ಲಿ ಸರ್ವವ್ಯಾಪಿಯಾಗಿ ಹಬ್ಬುತ್ತಿದೆ. ಮತ್ತು ಇವಾಗ ನೋಡ್ಬೋದು, ಯಾರಾದರೂ ಒಬ್ಬ ಆ ಥರ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರೇನು ಅವನನ್ನು ನೋಡಿ ಇನ್ನೂ ಒಂದಿಷ್ಟು ಜನ, ಅಂದರೆ ಎಲ್ಲರೂ ಕೂಡ ಹಾಗೆ ಇರ್ತಾರಂತ ಹೇಳೋಕ್ಕಾಗಲ್ಲ, ಆದರೆ ಒಂದಿಷ್ಟು ಜನ ಅವನನ್ನು ನೋಡಿ ಅವನಿಗೆ ಒಂದಿಷ್ಟು ಹೆಚ್ಚಿಗೆ ಇನ್ಕಮ್ ಬರುತ್ತಿರುತ್ತಲ್ಲ, ಅಂದರೆ ಅವನು ತಪ್ಪು ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತಿರ್ತಾನೆ. ಅದನ್ನು ನೋಡಿ ನನಗೂ ಹೆಚ್ಚಿಗೆ ರೂಪದಲ್ಲಿ ಹಣ ಬರಬಹುದಲ್ಲ ಈ ಥರ ಅಂತ ಹೇಳಿ ಅವನು ಕೂಡ ಅವನ ರೀತಿಯನ್ನೇ ಅನುಸರಿಸ್ತಾ ಹೋದರೆ ಏನಾಗುತ್ತೆ, ಇದು ಒಂದು ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಹೆಂಗೆ ಹರಡುತ್ತೋ ಹಾಗೇನೆ ಈ ಭ್ರಷ್ಟಾಚಾರ ಅನ್ನೋದು ಕೂಡ ಎಲ್ಲ ಕಡೆಯೂ ಕೂಡ ಹಬ್ಬುತ್ತಾ ಇದೆ ಅಂತ ಹೇಳ್ತೇವೆ. ಭ್ರಷ್ಟಾಚಾರ ಹಲವಾರು ನಕಾರಾತ್ಮಕ ಪರಿಣಾಮವನ್ನು ಸಾರ್ವಜನಿಕವಾಗಿ ಹಾಗೂ ವ್ಯಕ್ತಿಗತವಾಗಿ ಬೀರುವಂತಹದ್ದು. ಅದು ದೇಶದ ಮೇಲೆ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ದುಷ್ಪರಿಣಾಮಗಳನ್ನು ಬೀರುತ್ತದೆ. ಇನ್ನು ಭ್ರಷ್ಟಾಚಾರ ಏನಿದೆ ಅದು ಒಂದಿಷ್ಟು ನಕಾರಾತ್ಮಕ ಪರಿಣಾಮಗಳು, ಅಂದರೆ ಇದು ಅದರಿಂದ ಪರಿಣಾಮಗಳು ಏನಾಗಿರ್ತಾವಲ್ಲ ಅವು ಒಳ್ಳೆಯದಾಗಿರೋದಿಲ್ಲ. ಒಂದಿಷ್ಟು ಕೆಟ್ಟ ಪರಿಣಾಮಗಳನ್ನು ಅದು ಸಾರ್ವಜನಿಕರ ಮೇಲೆ ಮತ್ತು ಆ ವ್ಯಕ್ತಿಯ ಮೇಲೆ ಅದು ಬೀರುತ್ತದೆ. ಮತ್ತು ಅದು ದೇಶದ ಮೇಲೆ ಸಾಮಾಜಿಕವಾಗಿ ಆಗಿರ್ಬೋದು ಅಥವಾ ಆರ್ಥಿಕ ದೃಷ್ಟಿಯಲ್ಲಿ ಮತ್ತು ರಾಜಕೀಯ ದುಷ್ಪರಿಣಾಮಗಳನ್ನು ಅದು ಬೀರುತ್ತದೆ. ಇನ್ನೊಂದು ವಿಧದಲ್ಲಿ ನಮೂದಿಸುವುದಾದರೆ ಭ್ರಷ್ಟಾಚಾರವು ಸಮಾಜ ವಿರೋಧಿ ಹಾಗೂ ಆರ್ಥಿಕ ಸುವ್ಯವಸ್ಥೆಯ ವಿರೋಧಿ ಕೂಡ ಮಾತ್ರವಲ್ಲ, ಅದು ರಾಜಕೀಯವಾಗಿ ಅಸಮರ್ಪಕ ಹಾಗೂ ನೈತಿಕವಾಗಿ ತಪ್ಪು ಎನಿಸುವಂತಹದ್ದು. ಮತ್ತು ಈ ಭ್ರಷ್ಟಾಚಾರ ನೋಡಿದ್ರೆ ಇದು ಯಾವುದೇ ರೀತಿಯಲ್ಲಿಯೂ ಕೂಡ ಇದೊಂದು ಒಳ್ಳೆಯ ಕೆಲಸ ಅಲ್ಲ, ಅಂದರೆ ಇದೊಂದು ತಪ್ಪು ಕೆಲಸ, ಇದು ಸಮಾಜ ವಿರೋಧಿ ಕೆಲಸ. ಇದು ಅಂದರೆ ಸಮಾಜ ಇದನ್ನು ವಿರೋಧ ಮಾಡುತ್ತೆ. ಇದು ಅಂತಹ ಒಂದು ಅಂತಹ ಒಂದು ಪಿಡುಗು ಇದು. ಮತ್ತು ಇದು ಆರ್ಥಿಕ ಸುವ್ಯವಸ್ಥೆಯ ಕೂಡ ಅದರ ವಿರೋಧಿ ಇದು.
ಮತ್ತು ರಾಜಕೀಯವಾಗಿ ಅಸಮರ್ಪಕ ಹಾಗೂ ನೈತಿಕವಾಗಿ ತಪ್ಪು ಎನಿಸುವಂತಹದ್ದು. ಮತ್ತು ರಾಜಕೀಯವಾಗಿ ಭ್ರಷ್ಟಾಚಾರ ಆಗಲೇಬಾರ್ದು, ಅದು ಒಂದು ಅಸಮರ್ಪಕ ಅಂತ ಹೇಳ್ತೇವೆ. ಮತ್ತು ಇದು ನೈತಿಕವಾಗಿ ಇದು ತಪ್ಪು, ಅಂದರೆ ಇದು ಒಂದು ಚಲೋ ಕೆಲಸ ಅಲ್ಲ, ಇದೊಂದು ಕೆಟ್ಟ ಕೆಲಸ ಅಂತ ಹೇಳ್ತೇವೆ. ಮೌಲ್ಯಗಳ ಬಗೆಗಿನ ವ್ಯಕ್ತಿಗತ ಚಿಂತನೆ, ಸಮಾಜ ಒಪ್ಪುವ ಅಥವಾ ಪರಿಗ್ರಹಿಸುವ ಮೌಲ್ಯಗಳು ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಲಂಚಗುಳಿತನ, ಸ್ವಜನ ಪಕ್ಷಪಾತ, ಜಾತೀಯತೆ, ನಿಧಾನ ದ್ರೋಹ ಇವೆಲ್ಲವೂ ಈ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವಂತಹ ಸಂಗತಿಗಳು. ಮತ್ತು ಏನಿದು ಕೇವಲ ಲಂಚ ಪಡೆಯುವುದಷ್ಟೇ ಭ್ರಷ್ಟಾಚಾರ ಅಂತ ಹೇಳೋದಿಲ್ಲ. ಇವಾಗ ಸ್ವಜನ ಪಕ್ಷಪಾತ ಅಂದರೆ ತಮ್ಮ ಜನರಿಗೋಸ್ಕರ ಅವರು ಬೇರೆಯೊಬ್ಬರಿಗೆ ಒಂದು ತಪ್ಪು ನ್ಯಾಯವನ್ನು ಕೊಟ್ಟರೆ ಅಥವಾ ಅಲ್ಲಿ ಪಕ್ಷಪಾತ ಮಾಡಿದರೆ, ಅಥವಾ ಜಾತೀಯತೆ ಅಂದರೆ ತಮ್ಮ ಜಾತಿಯವರನ್ನು ಮೇಲೆ ಅಂದುಕೊಂಡು ಹಿಂಗೆ ಮೇಲ್ಜಾತಿ ಕೆಳಜಾತಿ ಅಂತಹ ಅವರು ಜಾತೀಯತೆ ಮಾಡಿದರೆ, ಮತ್ತು ನಿಧಾನವಾಗಿ ದ್ರೋಹ ಅಂತಂದರೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಅವರು ದ್ರೋಹ ಮಾಡ್ತಾನೆ ಇರ್ತಾರೆ. ಇಂತಹವೆಲ್ಲವೂ ಕೂಡ ಈ ಭ್ರಷ್ಟಾಚಾರದ ಒಂದು ಸರ್ಕಲಲ್ಲಿ ಬರ್ತವೆ ಅಂತ ಹೇಳ್ತೇವೆ. ಚುನಾವಣಾ ಸಮಯದಲ್ಲಿಯೂ ಇಂತಹ ಅನಪೇಕ್ಷಣೀಯ ಸಂಗತಿಗಳು ಸಾರ್ವಜನಿಕ ಬದುಕಿನ ಒಳಗೆ ನುಸುಳಿಕೊಳ್ಳುತ್ತವೆ. ಮತ್ತು ಈ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ನೋಡಬಹುದು, ಇಂತಹ ಎಲ್ಲ ಸಂಗತಿಗಳು ಕೂಡ ನಮ್ಮ ಸಾರ್ವಜನಿಕ ಬದುಕಿನಲ್ಲಿ ಕೂಡ ಅವು ಒಳಗೆ ನುಸುಳಿಕೊಳ್ತವೆ. ಈಗ ಚುನಾವಣೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೀವು ನೋಡಬಹುದು. ಆ ಚುನಾವಣೆಯಲ್ಲಿ ಅವರು ಗೆಲ್ಲಿಕ್ಕೋಸ್ಕರ ಏನೇನೆಲ್ಲ ತಪ್ಪುಗಳನ್ನು ಅವರು ಮಾಡ್ತಾರೆ ಅಂತಲೂ ಕೂಡ ನೀವು ನೋಡ್ತೀವಿ. ರಾಜಕೀಯ ಭ್ರಷ್ಟಾಚಾರವು ವ್ಯವಸ್ಥಿತ ಅಪರಾಧಗಳಿಗೂ ಎಡೆ ಮಾಡಿಕೊಡುತ್ತದೆ. ಅದು ಸಾರ್ವಜನಿಕ ಸೇವೆಯ ಕ್ಷೇತ್ರಗಳಲ್ಲಿ ಅಧಿಕಾರಶಾಹಿಯಲ್ಲಿ ಒದಗುವ ಲೋಪದೋಷಗಳಿಗೂ ವಂಚನೆಗಳಿಗೂ ಅನುವು ಮಾಡಿಕೊಡುತ್ತದೆ. ಅಂದರೆ ಈ ರಾಜಕೀಯ ಭ್ರಷ್ಟಾಚಾರ ಅನ್ನುವಂಥದ್ದು ಏನಿದೆ, ಇದು ಅಪರಾಧಗಳಿಗೂ, ಅಂದರೆ ಈ ಭ್ರಷ್ಟಾಚಾರ ಏನಾಗುತ್ತೆ ಅದೊಂದಿಷ್ಟು ಅಪರಾಧಗಳಿಗೂ ಕೂಡ ದಾರಿ ಮಾಡಿಕೊಡುತ್ತೆ. ಮತ್ತು ಅದಷ್ಟೇ ಅಲ್ಲದೆ ಇನ್ನು ಸಾರ್ವಜನಿಕವಾಗಿ ಸೇವೆ ಎಲ್ಲೆಲ್ಲ ಮಾಡಬೇಕಾಗಿರುತ್ತೆ ಅಂತಹದರಲ್ಲಿ ಒಂದಿಷ್ಟು ಭ್ರಷ್ಟಾಚಾರದ ಭ್ರಷ್ಟ ಅಧಿಕಾರಿಗಳು ಇದ್ದರೆ ಅಲ್ಲಿಯೂ ಕೂಡ ಅನೇಕ ತರಹದ ಲೋಪದೋಷಗಳಾಗುತ್ತೆ ಮತ್ತು ಜನರಿಗೆ ಅಲ್ಲಿ ವಂಚನೆ ಆಗುತ್ತೆ. ಹೀಗೆಲ್ಲ ಕೂಡ ಈ ಭ್ರಷ್ಟಾಚಾರದಿಂದ ಆಗುತ್ತೆ ರಾಜಕೀಯ ಕ್ಷೇತ್ರದಲ್ಲಿ. ಮತ್ತು ತೆರಿಗೆ ಕಳ್ಳತನ, ಅಕ್ರಮ ದಾಸ್ತಾನು, ಕಳ್ಳ ಸಾಗಾಣಿಕೆ, ಆರ್ಥಿಕ ವಂಚನೆ, ಮೋಸಗಾರಿಕೆ, ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ, ಔದ್ಯೋಗಿಕ ವಂಚನೆ ಈ ಎಲ್ಲವೂ ಭ್ರಷ್ಟಾಚಾರದ ಜಾಲದಲ್ಲಿ ಸೇರಿಕೊಂಡಿವೆ. ಅಂದರೆ ಇವಾಗ ನಿಮಗೆ ಉದ್ಯೋಗ ಕೊಡಿಸ್ತೇನೆ ಅಂತ ಹೇಳಿ ಅವರ ಹತ್ರ ಹಣ ಇಸ್ಕೊಂಡು ಅವರನ್ನು ಮೋಸ ಮಾಡಿರೋದು ಅಂತಹದ್ದು ಇದೆ. ಅದನ್ನು ನಾವು ಔದ್ಯೋಗಿಕ ವಂಚನೆ ಅಂತ ಹೇಳ್ಬೋದು, ಅಥವಾ ತೆರಿಗೆ ಕಳ್ಳತನ ಅಂತ ಹೇಳಬಹುದು. ಮತ್ತು ಆ ದಾಸ್ತಾನುಗಳನ್ನು ಅಕ್ರಮವಾಗಿ ಸಾಗಣೆ ಮಾಡುವುದು, ಅಥವಾ ಅದನ್ನು ಮಾರಿಕೊಳ್ಳುವಂತಹದ್ದು ದಾಸ್ತಾನುಗಳನ್ನು, ಮತ್ತು ಕಳ್ಳ ಸಾಗಾಣಿಕೆ ಆಗಿರಬಹುದು, ಮತ್ತು ಆರ್ಥಿಕವಾಗಿ ವಂಚನೆ ಮಾಡುವಂಥದ್ದು. ಇವೆಲ್ಲವೂ ಕೂಡ ಈ ಭ್ರಷ್ಟಾಚಾರ ಅನ್ನುವಂತಹ ಒಂದು ಪರಿಧಿಯಲ್ಲಿ ಅಥವಾ ಜಾಲದಲ್ಲಿ ಅವು ಬರ್ತವೆ ಅಂತ ಹೇಳ್ತೇವೆ. ಭ್ರಷ್ಟಾಚಾರವನ್ನು ಕೇವಲ ಟೀಕಿಸಿ ಅದರೊಂದಿಗೆ ರಾಜಿ ಮಾಡಿಕೊಂಡು ಬದುಕುವುದರಿಂದ ಅದರ ನಿರ್ಮೂಲನ ಅಸಾಧ್ಯ. ಅಂದರೆ ಈ ಭ್ರಷ್ಟಾಚಾರವನ್ನಂಥದ್ದು ಏನಿದೆಯಲ್ಲ, ಈ ಭ್ರಷ್ಟಾಚಾರ ಕೆಟ್ಟ ಅಂತ ಹೇಳಿ ನಾವು ಜಸ್ಟ್ ಅದನ್ನು ಬಿಟ್ಟರೆ ಅಷ್ಟೇ ಆಗಲ್ಲ. ಮತ್ತು ಅದರ ಜೊತೆನೇ ನಾವು ಜೀವನವನ್ನು ಮಾಡಿದರೆ ಈ ಭ್ರಷ್ಟಾಚಾರವನ್ನು ನಾವು ಹೋಗಲಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ನಾವು ಅದನ್ನು ಹೋಗಲಾಡಿಸ್ಬೇಕಂದ್ರೆ ನಾವು ಅದರ ವಿರುದ್ಧ ದನಿ ಎತ್ತಲೇಬೇಕು. ಮತ್ತು ಆ ಭ್ರಷ್ಟಾಚಾರದ ಯಾರ್ಯಾರೆಲ್ಲ ಅಧಿಕಾರಿಗಳು ಮಾಡ್ತಿರ್ತಾರೆ ಅವರ ವಿರುದ್ಧ ನಾವು ಕಂಪ್ಲೇಂಟ್ಗಳನ್ನು ಕೊಡಬೇಕು. ಏನಾದರೂ ಒಟ್ಟಿನಲ್ಲಿ ಅವರಿಗೆ ನಾವು ಪನಿಷ್ಮೆಂಟ್ ಆಗೋ ಥರ ನೋಡಬೇಕು. ಮತ್ತು ಆ ವ್ಯಕ್ತಿ ಮುಂದೆ ಇನ್ನೊಮ್ಮೆ ಭ್ರಷ್ಟಾಚಾರದಲ್ಲಿ ಅವನು ತೊಡಗದೇ ಇರೋ ಹಾಗೆ ನೋಡ್ಕೋಬೇಕು. ಮತ್ತು ಒಬ್ಬ ವ್ಯಕ್ತಿಗೆ ಆ ಥರ ಏನಾದರೂ ಪನಿಷ್ಮೆಂಟ್ ಆತಂದರೆ ಬೇರೆ ಒಂದಿಷ್ಟು ಜನ ಆ ಪನಿಷ್ಮೆಂಟನ್ನು ನೋಡಿ ಅವರು ಹೆದರ್ಕೊಳ್ತಾರೆ ಅಂತ ಹೇಳಬಹುದು. ವೈಯಕ್ತಿಕ ಹಾಗೂ ಸಾಮಾಜಿಕ ಭದ್ರತೆ, ನೈತಿಕ ತಳಹದಿಯ ಮೂಲಕವಾಗಿ ಮಾತ್ರ ವ್ಯಾಪಕವಾಗಿ ಹಬ್ಬಿ ನಿಂತ ಭ್ರಷ್ಟಾಚಾರವನ್ನು ತೊಲಗಿಸಬಹುದು. ಅಂದರೆ ಇನ್ನು ವೈಯಕ್ತಿಕವಾಗಿಯೂ ನಾವು ಭದ್ರತೆಯನ್ನು ಅಂದರೆ ನಮ್ಮ ಹತ್ತಿರ ಒಂದು ನೈತಿಕವಾದಂತಹ ತಳಹದಿ ಇರಬೇಕು. ಅಂದರೆ ನಾವು ಅವರು ದುಡ್ಡು ಕೇಳಿದ್ರು ನಾವು ಕೊಡದೇ ಇರುವಂತಹದ್ದು, ಈ ಥರ ಒಂದು ನೈತಿಕವಾಗಿ ನಮ್ಮದು ಒಂದು ತಳಹದಿ ಇರಬೇಕು. ಅಂತಹದ್ರಿಂದ ಮಾತ್ರ ಈ ಭ್ರಷ್ಟಾಚಾರವನ್ನು ತೊಲಗಿಸಬಹುದು. ಅನೇಕ ಬಾರಿ ಮಾನವ ಸಹಜವಾದ ಸ್ವಾರ್ಥ, ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ, ವೈಯಕ್ತಿಕ ಲಾಭ ಇವೆಲ್ಲ ಭ್ರಷ್ಟಾಚಾರಕ್ಕೆ ಮುಂದಾಗಲು ಪ್ರೇರೇಪಿಸುತ್ತವೆ. ಮತ್ತು ಅಂದರೆ ಈ ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಅವರಿಗೆ ಆ ಪ್ರೋತ್ಸಾಹವನ್ನು ಯಾವ ಕೊಡ್ತವೆ ಅಂದರೆ ಅವರಿಗೆ ಸ್ವಯಂವಾಗಿ ಅವರಿಗೆ ಲಾಭ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವರು ಭ್ರಷ್ಟಾಚಾರ ಮಾಡಲಿಕ್ಕೆ ಮುಂದಾಗ್ತಾರೆ. ಮತ್ತು ತಮಗಿರುವಂತಹ ಒಂದಿಷ್ಟು ಕಷ್ಟಗಳಿಗೆ ಈ ಥರ ಹಣ ಬಂದರೆ ಅವರು ನಿವಾರಣೆ ಮಾಡ್ಕೊಳ್ತೀವಿ ಅಂತ ಹೇಳಿ ಅವಾಗೂ ಕೂಡ ಅವರು ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಅನೇಕ ಕಾರಣಗಳಿಂದ ಭ್ರಷ್ಟಾಚಾರ ಮಾಡಲಿಕ್ಕೆ ಅವು
ನಾವು ಪ್ರೋತ್ಸಾಹವನ್ನು ನೀಡ್ತವೆ ಅಂತ ಹೇಳಬಹುದು. ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವುದು ಹಾಗೂ ದುರ್ಬಲ ಕಾನೂನು ವ್ಯವಸ್ಥೆ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡುತ್ತದೆ. ಅಂದರೆ ನಮಗೆ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತಂದರೆ ಅಲ್ಲಿ ಕಟ್ಟುನಿಟ್ಟಾದಂತಹ ಒಂದು ಮೇಲ್ವಿಚಾರಣೆ ಇರಲೇಬೇಕು. ಮತ್ತು ಇದು ಹಾಗೆ ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇರದೇ ಇದ್ದಕ್ಕೋಸ್ಕರ ಮತ್ತು ಕಾನೂನು ವ್ಯವಸ್ಥೆ ಏನಿಲ್ಲಿ ದುರ್ಬಲವಾಗಿತ್ತು. ಅಂದರೆ ಇದು ಕಠಿಣವಾದಂತಹ ಶಿಕ್ಷೆಗಳು ಇಲ್ಲಿ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಈ ಎರಡು ಕಾರಣಗಳು ಕೂಡ ಭ್ರಷ್ಟಾಚಾರಕ್ಕೆ ಇನ್ನೂ ದಾರಿಯನ್ನು ಮಾಡಿಕೊಡುತ್ತವೆ ಅಂತ ಹೇಳಬಹುದು. ಭ್ರಷ್ಟಾಚಾರ ನಿಗ್ರಹಕ್ಕೆ ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಹಾಗೂ ಸಾರ್ವಜನಿಕ ಸಹಕಾರ ತೀರಾ ಅತ್ಯಗತ್ಯ. ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನಿಸುವುದಾದರೆ ಒಳ್ಳೆಯ ರಾಜಕೀಯ ನಾಯಕತ್ವ, ಉತ್ತಮ ಅಧಿಕಾರಿ ವರ್ಗ ಹಾಗೂ ರಾಜಕೀಯ ಪರಿಜ್ಞಾನ ಹಾಗೂ ಪೌರತ್ವದ ಅರಿವು ಹೊಂದಿದ ಜನತೆ ಜಂಟಿಯಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಬಹುದಾಗಿದೆ. ಇನ್ನು ಈ ಭ್ರಷ್ಟಾಚಾರವನ್ನು ನಾವು ನಿಗ್ರಹ ಮಾಡಬೇಕು, ನಿರ್ಮೂಲನೆ ಮಾಡಲೇಬೇಕು ಅಂತಂದರೆ ಒಂದು ಪ್ರಬಲವಾದಂತಹ ರಾಜಕೀಯ ಶಕ್ತಿ ಇರಲೇಬೇಕು. ಮತ್ತು ಸಾರ್ವಜನಿಕರ ಸಹಕಾರ ಕೂಡ ತುಂಬ ಇಲ್ಲಿ ಅಗತ್ಯವಾದಂತಹದ್ದು. ಸಾರ್ವಜನಿಕರ ಸಹಕಾರ ಇಲ್ಲದೇ ಇದ್ದರೆ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆಯನ್ನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ರಾಜಕೀಯವಾಗಿ ಅದರ ಬಗ್ಗೆ ಪರಿಜ್ಞಾನ ಮತ್ತು ಒಂದು ಪೌರತ್ವದ ಒಂದು ಅರಿವನ್ನು ಜನರು ಹೊಂದಿರಲೇಬೇಕು. ಹಾಗೆ ಇದ್ದಾಗ ಮಾತ್ರ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟವನ್ನು ನಡೆಸಬಹುದು.